ಬೆಂಗಳೂರಿಂದ ಬಳ್ಳಾರಿಗೆ ಹೋಗ್ಬೇಕಾದಾಗೆ ನನ್ನ ಮುಂದೆ ಒಂದು KKRTC ಬಸ್ ಇತ್ತು, ನಾನು ಕೆಂಪು ಬಸ್ ಇತ್ತು. ನಾನು ಹಿಂದೆ ಹೋಗ್ಬೇಕಾದಾಗೆ ಆ ಗಾಡಿಯಲ್ಲಿ ಆ ಬಸ್ಸಿಂದ ಒಂದು ನಟ್ಟು ಉದುರಿ ನನ್ನ ಕಾರ್ನ ಡ್ಯಾಮೇಜ್ ಮಾಡಿತ್ತು. ರೀಫರ್ಬಿಶ್ಮೆಂಟ್ ಅಂತ ಹೇಳ್ತಾರಲ್ಲ, ರೀಫರ್ಬಿಶ್ಮೆಂಟ್ ಗಾಡಿ ನೀವು ಹಿಂದೆ ಹೋದ್ರೆ ದಯವಿಟ್ಟು ಅದ್ರ ಹಿಂದೆ ಹೋಗ್ಬೇಡ್ರಿ. ಅದ್ರಾಗ ನಟ್ಟು ಬೋಲ್ಟ್ ಏನು ಉಚ್ಚಿ ಬಿದ್ದು ನಿಮ್ಮ ಗಾಡಿ ಡ್ಯಾಮೇಜ್ ಮಾಡ್ತದ ಅಂತ ಗೊತ್ತಿಲ್ಲ. ಸಚಿವರೇ, ನಾನು ಕೇಳ್ತಾ ಇರೋದು ಬಳ್ಳಾರಿ ಕಡೆಯಿಂದ ಸಭಾಪತಿಯವರೇ, ನಿಮ್ಮ ಮೂಲಕ ನಾನು ಸಚಿವರಿಗೆ ಒಂದೇ ಒಂದು ಮನವಿ, ಬಳ್ಳಾರಿ ಮತ್ತು ವಿಜಯನಗರಿಗೆ ಅಟ್ಲೀಸ್ಟ್ 100 ರೆಡ್ ಬಸ್ಸಸ್, ಒಂದು 20 ಈಚ್ ವೋಲ್ವೋ ಬಸ್ಸಸ್ ಕೊಡ್ಬೇಕಂತ ನಾನು ನಿಮ್ಮ ಮೂಲಕ ಅವ್ರಿಗೆ ನಾನು ಬೇಡ್ಕೊಳ್ತಾ ಇದ್ದೀನಿ. ನನಗೆ ಪ್ರಾಬ್ಲಮ್ ಏನಾಗ್ತಿದೆ, ಹಳ್ಳಿಗಳಿಂದ ಮಕ್ಕಳೇನು ಬರ್ತಾರಲ್ಲ ಸಭಾಪತಿಯವರೇ, ಎಜುಕೇಷನಿಗೆ, ಕಾಲೇಜಿಗೆ, ಹಳ್ಳಿಯಲ್ಲಿ ಬಸ್ಗಳೇ ಓಡಾಡ್ತಾ ಇಲ್ಲ. ಅಟ್ಲೀಸ್ಟ್ ಎಕ್ಸ್ಟ್ರಾ ಬಸ್ಸಸ್ ಕೊಟ್ಟರೆ ಹಳ್ಳಿಯಿಂದ ಮಕ್ಕಳು ಬಂದು ಓದೋಕ್ಕೆ ಈಸಿ ಆಗುತ್ತೆ ಅವ್ರಿಗೆ ಕಾಲೇಜಿಗೆ. ಅಷ್ಟೇ ನನ್ನ ಮನವಿ. ಸ್ವಲ್ಪ ಎಕ್ಸ್ಟ್ರಾ ಹೊಸ ಬಸ್ಸಸ್ ಕೊಡ್ರಿ, ರೀಫರ್ಬಿಶ್ಮೆಂಟ್ ಬಸ್ಸಸ್ ಬೇಡ ಸಚಿವರೇ, ಪ್ಲೀಸ್.